ಇಷ್ಟು ದೊಡ್ಡ ಆನ್ಸರ್ ಇದೆ, ನನಗೆ ಓದಕ್ಕಾಗಲ್ಲ. ಒಂದು ಸ್ಟೋರಿ ಬರಿಬೇಕಂದ್ರೆ ಅದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಗ್ರಾಮರ್ ಬರೋದಿಲ್ಲ, ಎಷ್ಟೊಂದು ಮಿಸ್ಟೇಕ್ಸ್ ಇರುತ್ತೆ. ನೀವು ಅನ್ಕೊಂತೀರಾ ಅವ್ರು ಇನ್ನೂ ಚಿಕ್ಕವರು ಅಂತ, ಬಟ್ ನಿಜವಾಗ್ಲೂ ಹೇಳ, ಆ ಏಜ್ಗೆ ಯಂಗ್ ಆಂಟರ್ಪ್ರಿನರ್ಸ್ ಆಗಿದ್ದಾರೆ ಎಷ್ಟೊಂದು ಮಕ್ಕಳು ಟೆಡ್ ಎಕ್ಸ್ ಸ್ಪೀಕರ್ಸ್ ಆಗಿದ್ದಾರೆ, ಎಷ್ಟೊಂದು ಮಕ್ಕಳು ಯಂಗ್ ಸೈಂಟಿಸ್ಟ್ ಆಗಿರ್ತಾರೆ. ಸೊ ನಿಮಗೂನು ನಿಮ್ಮ ಮಕ್ಕಳು ಆ ತರ ಯಂಗ್ ಏಜ್ ಅಲ್ಲಿ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದ್ರೆ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸಸ್ ಅಂತ ಇದೆ. ಸೊ ಆ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸಸ್ ಅಲ್ಲಿ ನಾವೇನ್ ಹೇಳ್ಕೊಡ್ತೀವಿ ಅಂತ ಅಂದ್ರೆ ಹೆಂಗೆ ಮಾತಾಡೋದು, ಹೆಂಗೆ ತಲೆಯಲ್ಲಿರೋ ಐಡಿಯಾಸ್ನ ಓಪನ್ ಅಪ್ ಆಗಿ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋದು. ಅದರಿಂದ ಒಂದು ಆಂಟರ್ಪ್ರಿನರ್ಶಿಪ್ ಸ್ಕಿಲ್ ಸಿಗ್ಬೋದು. ಸ್ಕೂಲಲ್ಲಿ ಒಂದು ಒಳ್ಳೆ ಎಸ್ಸೆ ಬರಿಬಹುದು, ಅಥವಾ ಸ್ಕೂಲಲ್ಲಿ ಕರೆಕ್ಟ್ ಆಗಿ ಆನ್ಸರ್ ಬರಿಬಹುದು ಮಗ್ ಅಪ್ ಮಾಡ್ದೇನೆ. ಇಷ್ಟು ದೊಡ್ಡ ಆನ್ಸರ್ ಇದೆ, ನನಗೆ ಓದಕ್ಕಾಗಲ್ಲ, ತುಂಬಾ ದೊಡ್ಡ ಆನ್ಸರು, ಜಾಸ್ತಿ ಕಷ್ಟ ಇದೆ. ಯಾಕೆ ಕಷ್ಟ? ನೀವು ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟ್ನ, ನೀವೇ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೀರಿ, ಡೆಫಿನೆಟ್ಲಿ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆಲ್ಲ ಏನ್ ಬೇಕು? ಮೇನ್ ಆಗಿ ಲ್ಯಾಂಗ್ವೇಜ್ ಗ್ರಿಪ್ ಇರಬೇಕು. ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ನಮಗೆ? ಇಂಗ್ಲಿಷ್ ಇಂಪಾರ್ಟೆಂಟ್. ಇಂಗ್ಲಿಷ್ ಕರೆಕ್ಟ್ ಆಗಿ ಕಲಿಬೇಕು, ಪ್ಲಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅದೆರಡೂ ಸರಿ ಮಾಡಕ್ಕೆ ಅಂತಾನೆ ನಾವು ಫೋನಿಕ್ಸ್ ಪ್ಲಸ್ ಪಬ್ಲಿಕ್ ಸ್ಪೀಕಿಂಗ್ ಕ್ಲಾಸಸ್ ಇದೆ. So for more details, please contact the below given number. Thank you.